ಅಯ್ಯೋ ಬಿಡುಗುರು, ಇರೋದ್ ಒಂದ್ ಲೈಫ್ ಎಂಜಾಯ್ ಮಾಡ್ಲಿ ಮಕ್ಳು ಅಂತ. ಇರೋದ್ ಒಂದೇ ಲೈಫು, ಅದನ್ನೇ ನಾನು ಹೇಳ್ತಿರೋದು. ಆಕ್ಚುಲ್ ಆಗಿ ನನ್ನ ಪ್ರಕಾರ ಈ ಫೋರ್ ವೀಲರ್ಸ್ ಅಲ್ಲಿ ಸನ್ ರೂಫ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ವೇಸ್ಟ್ ಅಂತ. ಏನಕ್ಕೂ ಯೂಸ್ ಇಲ್ಲ ಗುರು ಅದು. ಏನ್ ಹಿಂಗೆ ಶೋಕಿಗೋಸ್ಕರನಾ ಸನ್ ರೂಫ್ ಕೊಡೋದು? ಸೇಫ್ಟಿಗಿಂತ ಶೋಕಿ ಮುಖ್ಯನಾ? ಬಟ್ ನಮ್ ಜನಗಳ ಮೈಂಡ್ ಸೆಟ್ ಹಂಗೆ ಇದೆ. ಏನೋ ಸನ್ ರೂಫ್ ಇದ್ಬಿಟ್ರೆ ಕಾರು ಫುಲ್ ಏನೋ ಬಿಲ್ಡಪ್ ತಗೊಬಹುದು ಅನ್ನೋ ತರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಜನಗಳದ್ದು. ಯಾಕೆ ಅಂತ ಗೊತ್ತಿಲ್ಲ. ನೋಡಿರ್ತಾರ, ಒಂದು ಯಾವ್ದೋ ಒಂದ್ ಆಕ್ಸಿಡೆಂಟ್ ಆಗಿತ್ತು ಇದೇ ತರ. ಹಿಂಗೆ ಸನ್ ರೂಫ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡು ಹೋಗ್ತಿರ್ತಾರೆ. ಈ ಕೆಲವು ರೋಡ್ಗಳಲ್ಲಿ ಹೈಟ್ ಆಗಿರೋ ಗಾಡಿಗಳು, ದೊಡ್ಡ ಗಾಡಿಗಳು ಬರಬಾರ್ದು ಅಂದ್ಬಿಟ್ಟು ಬ್ಯಾರಿಕೇಡ್ ಹಾಕಿರ್ತಾರೆ ಗೊತ್ತಾ ಒಂದು. ಅಲ್ಲಿ ಆ ಜಾಗದಲ್ಲಿ ಹೋಗೋ ಟೈಮಲ್ಲಿ ಅವನಿಗೆ ತಲೆ ಹೊಡೆದು ಮುಗಿದ್ ಕತ್ತೆ ಮುರಿದೋಗ್ಬಿಟ್ಟಿತ್ತು. ಅದು ತುಂಬಾ ಟ್ರೆಂಡ್ ಆಗಿತ್ತು ಆಕ್ಚುಲಿ, ರೀಲ್ಸ್ ಅಲ್ಲಿ ನೋಡಿರ್ತೀರ ನೀವು. ಆ ವಿಡಿಯೋ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ. ಬಟ್ ಈ ತರ ಎಲ್ಲ ಆಗುವಾಗ ಹೌದು ಪ್ರೂಫ್ ಈ ತರ ಕೇಸ್ಗಳು ಆಗೋದು ತುಂಬಾ ರೇರ್ ಕೇಸಸ್. ಬಟ್ ಆ ರೇರ್ ಕೇಸಸ್ ನಿಮ್ ಫ್ಯಾಮಿಲಿಗೆ ಆಗ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಏನ್ ಮಾಡ್ತೀರಾ? ಆಮೇಲೆ ಇನ್ ಕೆಲವ್ರು ಹೇಳ್ಬೋದು, ಅಯ್ಯೋ ಬಿಡುಗುರು, ಇರೋದ್ ಒಂದ್ ಲೈಫ್ ಎಂಜಾಯ್ ಮಾಡ್ಲಿ ಮಕ್ಳು ಅಂತ. ಇರೋದ್ ಒಂದೇ ಲೈಫು, ಅದನ್ನೇ ನಾನು ಹೇಳ್ತಿರೋದು. ಇರೋದ್ ಒಂದ್ ಲೈಫ್ ಬಿಡುಗುರು, ಹೆಂಗ್ ಬೇಕಾದ್ರೆ ಎಂಜಾಯ್ ಮಾಡೋಣ ಅನ್ನೋದಲ್ಲ. ಇರೋದ್ ಒಂದೇ ಲೈಫು, ಅದನ್ನ ಕರೆಕ್ಟ್ ಆಗಿ ಉಳ್ಸ್ಕೋಬೇಕು, ಕಳ್ಕೋಬಾರ್ದು ಅಂತ ಯೋಚನೆ ಮಾಡಿ. ದಡ್ರ ತರ ಬಿಹೇವ್ ಮಾಡೋದಕ್ಕೆ ಹೋಗ್ಬಿಡಿ.